ಇವಾಗ ನಮಗೆ ರೈತರಿಗೆ ಸರಿಯಾಗಿ ಸವಲತ್ತುಗಳು ಸಿಗ್ತಾ ಇಲ್ಲ. ನಮ್ಮಲ್ಲಿ ಇವಾಗ ಯಾರು ಸೀನಿಯರ್ ಸಿಟಿಸನ್ ಆಗಿರ್ಬೋದು, ವಿಧವೆ ಆಗಿರುವಂಥವ್ರು ಆಗಿರ್ಬೋದು, ಅವ್ರಿಗೆ ಯಾರಿಗೂ ಪಿಂಚಣಿ ಮಾಡಿಕೊಡೋಂಥದ್ದಾಗಿರ್ಬೋದು, ಯಾರಿಗೂ ಕೂಡ ಆಗಿರೋಂಥವ್ರಿಗೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಏನು ಫ್ರೀ ಸ್ಕೀಮ್ ಅಂತ ಕೊಟ್ಟಿದ್ದಾರೆ, ನಾಮಕಾವಸ್ಥಕ್ಕೆ ಮಾತ್ರ ಫ್ರೀ ಸ್ಕೀಮ್ ಕೊಡ್ತಾ ಇದ್ದಾರೆ. ಏನು ಮೊದಲು 1 ಲಕ್ಷ 2 ಲಕ್ಷ ಜನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾರೋ ಅದು 20,000 30,000 ಬಂದಿದೆ. 20,000 30,000 ಬಂದಿದೆ ಅಂತಂದರೆ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೇನು ಸವಲತ್ತುಗಳು ಕೊಡ್ತೀವಿ ಅಂತ ಯಾರ್ಯಾರು ಅಕೌಂಟ್ಗಳು ದುಡ್ಡು ಹಾಕಿದ್ರು ಅವ್ರು ಯಾರಿಗೂ ದುಡ್ಡು ಬರ್ತಾ ಇಲ್ಲ. ಇವಾಗ ಸುಮ್ಮನೆ ನಾವು ಸ್ಕೀಮ್ ಕೊಟ್ಟಿದ್ದೀವಿ ಎಲ್ರಿಗೂ ಹೋಗ್ತಾಯಿದೆ ಅಂತ ಹೇಳ್ಬಿಟ್ಟು ಜನಕ್ಕೆ ದಿಕ್ತೋಪ್ಸಂತ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಏನೆಲ್ಲ ಹೋರಾಟಗಳು ಮಾಡಬೇಕು, ಯಾವ ರೀತಿ ಹೋರಾಟಗಳು ಮಾಡಬೇಕು, ಮಾಲೂರಲ್ಲಿ ನಡೀತಾ ಇರೋಂಥ ಈ ಒಂದು ಭ್ರಷ್ಟಾಚಾರ ಅಧಿಕಾರಿಗಳು ಪ್ರತಿಯೊಂದು PDO ಆಫೀಸ್ಗೆ ಹೋಗ್ರಿ, ದುಡ್ಡಿಲ್ಲ ಅಂದರೆ ಜನಕ್ಕೆ ಕೆಲಸ ಆಗಲ್ಲ. RTC ಮಾಡಿಸ್ಕೊಳಕ್ಕೆ ಹೋಗ್ಬೇಕಾದ್ರೂ ಕಾಸಿಲ್ಲ ಅಂದರೆ ಆಗಲ್ಲ. ಡಾಕ್ಯುಮೆಂಟ್ಸ್ ತೊಗೊಬೇಕಾದ್ರೆ ಒಂದು ಡಾಕ್ಯುಮೆಂಟ್ಸ್ ತೊಗೊಬೇಕಾದ್ರೆ 1 ವಾರ 10 ದಿವಸ ಹೋದ್ರೆ ಕೂಡ ಡಾಕ್ಯುಮೆಂಟ್ಸ್ಗಳು ಸಿಗಲ್ಲ. ಈ ಖಾತಾಗಳು ಸವಲತ್ತುಗಳು ಕೊಟ್ಟಿದ್ದೀವಿ ಅಂತಾರೆ, ಈ ಖಾತಾಗಳು ಯಾರಿಗೂ ಜನಕ್ಕೆ ಈ ಖಾತಾಗಳು ಸಿಗ್ತಾ ಇಲ್ಲ. ಈ ಥರ ಹಲವಾರು ವಿಚಾರಗಳಿದ್ದಾವೆ. ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ಬರ್ತೀವಿ, ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಜನರ ಕಷ್ಟ ಸುಖನ ಕೇಳಿ ಅವರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅದರ ವಿರುದ್ಧವಾಗಿ ನಾವು ಮುಂದಿನ ಪ್ರತಿಭಟನೆ ಮುಖಾಂತರ ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲೇಶ್ ಬಾಬು ಅವರು MP ಅವರು ಕೂಡ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ರಾಮೇಗೌಡರು ಕೂಡ ಬರ್ತಾ ಇದ್ದಾರೆ. ನಮ್ಮ ತಾಲೂಕಿನ ಮುಖಂಡಗಳೆಲ್ಲ ಬಂದು ಇವತ್ತು ಚಾಲನೆ ಕೊಡಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಪ್ರಾರಂಭ ಮಾಡಿ 28 ಗ್ರಾಮ ಪಂಚಾಯತಿ ನಗರದಲ್ಲಿ ಕೂಡ ಈ ಒಂದು ಟೂರ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ನಿಮ್ಮ ಸಮಸ್ಯೆಗಳು ಏನು ಸ್ಥಳೀಯವಾಗಿರೋಂಥ ಸಮಸ್ಯೆಗಳು ತಮ್ಮ ಗಮನದಲ್ಲಿರೋಂಥದ್ದು ನೇರವಾಗಿ ಬಂದು ತಿಳಿಸೋಂಥ ಕೆಲಸ ಮಾಡ್ಬೋದು ಅಂತ ನಾನು ಈ ಮುಖಾಂತರ ತಮಗೆಲ್ಲ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಷ್ಟು 17 ಲಕ್ಷಕ್ಕೂ ಹೆಚ್ಚು ಓಲ್ಡ್ ಪಿಂಚಣಿ ಡಿಲೀಟ್ ಆಗಿದೆ. ಆದರೆ ಅದೊಂದೇ ಅಲ್ಲ, ಆ ರೀತಿಯಲ್ಲಿ ಬೇಕಾದಷ್ಟು ಸವಲತ್ತುಗಳು ಏನು ಸ್ಕೀಮ್ಗಳು ಕೊಟ್ಟಿದ್ರು ಎಲ್ಲ ಕೂಡ ಕಡಿತ ಆಗಿದೆ. ಯಾರಿಗೂ ಕೂಡ ದುಡ್ಡು ಅಕೌಂಟ್ಗಳಿಗೆ ಹೋಗ್ತಾ ಇಲ್ಲ. ಇದು ಮುಖ್ಯವಾಗಿ ಇರೋಂಥ ವಿಚಾರ. ಮಾತಿಗೆ ಮುಂಚೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೊತ್ತು 3 ತಿಂಗಳು 4 ತಿಂಗಳು 5 ತಿಂಗಳು ಆದರೂ ಕೂಡ ಅವ್ರಿಗೆ ಹೋಗ್ತಾ ಇಲ್ಲ. ಈಗ ಮತ್ತೆ ಮಾಲೂರಲ್ಲಿ ಇವತ್ತು ವಿದ್ಯುತ್ ಪ್ರಾಬ್ಲಮ್ ಕೂಡ ನಡೀತಾ ಇದೆ. ಸರಿಯಾಗಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗಾಗಲಿ ಪಬ್ಲಿಕ್ಗೆ ಬಸ್ಗಳ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಆ ವ್ಯವಸ್ಥೆಗಳಿಗೆ ತಕ್ಕಂಗೆ ಯಾವುದು ಕೂಡ ಮಾಲೂರಲ್ಲಿರುವಂಥ ನಗರದಲ್ಲಿರುವಂಥ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಇವತ್ತು ಮಾಸ್ತಿಯಿಂದ ಮಾಲೂರಿಗೆ ಹಾಕಿ ರಸ್ತೆ ಇನ್ನು 3 ತಿಂಗಳಾಗಿಲ್ಲ. 3 ತಿಂಗಳಾಗಿಲ್ಲ ರಸ್ತೆ, ಈಗಲೇ ಗುಂಡಿಗಳು ಬಿದ್ದಿದೆ. ಯಾವುದೇ ಮಾಲೂರಲ್ಲಿ ನಡೀತಾ ಇರೋಂಥ ರಸ್ತೆಗಳು 250 ದಿವಸಕ್ಕೆ ಮೇಲೆ ರಸ್ತೆಗಳೇ ಇರಲ್ಲ. ಲೆಕ್ಕ ಹಾಕೊಳ್ರಿ, ಇವತ್ತು 250 ದಿವಸಕ್ಕಿಂತ ಮೇಲ್ಗಡೆ ಒಂದು ರಸ್ತೆ ಕೂಡ ಸರಿ ಇರಲ್ಲ. ಇವತ್ತು ಪ್ರೈವೇಟ್ ಅವರು ಹೊಸಕೋಟೆಯಿಂದ ಮಾಲೂರಿಗೆ ಮಾಡ್ತಾ ಇರೋದು ಏನೋ ಒಂದು 10 ವರ್ಷ ಬಾಳಿಕೆ ಬರ್ಬೋದು. ಅದು ಬಿಟ್ಟು ಏನು ಬೇರೆ ಎಲ್ಲ ರಸ್ತೆಗಳು ಇವತ್ತು ಇದೆಯೋ ಯಾವುದು ಕೂಡ ಬಾಳಿಕೆ ಬರಲ್ಲ. 250 ದಿವಸಕ್ಕಿಂತ ಮೇಲ್ಗಡೆ ಆ ರಸ್ತೆಗಳು ಇರಲ್ಲ. ಆ ಥರ ಒಂದು ಕಾಮಗಾರಿಕೆಗಳು ನಡೀತಾ ಇದ್ದಾವೆ. ಇವತ್ತು ಮಾಲೂರು ನಗರದಲ್ಲಿ ಕೆರೆ ಅಭಿವೃದ್ಧಿಗೆ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. 2 ವರ್ಷ ಆದರೂ ಕೂಡ ಇನ್ನೂ ಉದ್ಘಾಟನೆ ಆಗಿಲ್ಲ. ಕೆಲಸ ಹಂಗೆ ನಿಂತಿದೆ. ಇವತ್ತು ಮಾಲೂರಲ್ಲಿ ಅಂಬೇಡ್ಕರ್ ಭವನಗಳು ಎಷ್ಟೋ ಗ್ರಾಮಗಳಲ್ಲಿ ರೆಡಿ ಆಗಿದ್ದಾವೆ. ಇವತ್ತವರೆಗೂ ಅದು ಬಾಳಿಕೆಗೆ ಬರ್ತಾ ಇಲ್ಲ. ಅಂಬೇಡ್ಕರ್ ಭವನ ಸ್ವಂತ ಅವ್ರ ಊರಲ್ಲೇ ಅಂಬೇಡ್ಕರ್ ಭವನವನ್ನು ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ದಾರೆ. ಏನು ಅಂಬೇಡ್ಕರ್ ಭವನ ಕಟ್ಟಿದ್ದೀವಿ ಅಂತ ಬಿಲ್ ಮಾಡಿದ್ದಾರೆ. ಅಲ್ಲಿ ಅಂಬೇಡ್ಕರ್ ಭವನನೇ ಇಲ್ಲ. ಈ ರೀತಿ ಸುಮಾರು ಭವನಗಳು ಬಿಲ್ಗಳು ಮಾಡ್ಕೊಂಡಿದ್ದಾರೆ. ಹೊತ್ತು ಕೆಲಸಗಳೆಲ್ಲಿ ಆಗಿಲ್ಲ. ಇವೆಲ್ಲನೂ ಜನರು ಎಚ್ಚೆತ್ಕೊಬೇಕು. ನಾವು ಕೂಡ ತಮ್ಮ ಜೊತೆ ನಿಂತ್ಕೊಂಡು ಇದಕ್ಕೆ ಹೋರಾಟ ಮಾಡೋ ಮುಖಾಂತರ ನಾವು ಜನಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ಸರ್, ಈಗ ಮೊನ್ನೆ ಪರಿಷತ್ತು ಚುನಾವಣೆ ಆಯ್ತಲ್ಲ ಸರ್, ಚುನಾವಣೆ ಆದಮೇಲೆ JDS ಹಿನ್ನಡೆ ಆಯಿತು. ಕುಮಾರಸ್ವಾಮಿ ಅವರೊಂದು ಹೇಳಿಕೆ ಕೊಡ್ತಾರೆ, ಮುಂದಿನ ದಿನಗಳಲ್ಲಿ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ನಾನು ಅಂತ. ಯಾರೇನು ಅಂತ ಗೊತ್ತಾಗಿದೆ, ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗಿ ರಾಜ್ಯದಲ್ಲಿ ಹೊಸ ಬದಲಾವಣೆಗಳಾಗುತ್ತೆ. ಹೊಸಬರಿಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಪಕ್ಷ ಕೂಡ ಒಳ್ಳೆ ಸಂಘಟನೆ ರೂಪದಲ್ಲಿ ಹೋಗ್ತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯೂತ್ ಪ್ರೆಸಿಡೆಂಟ್ ಆಗಿ ಅವರು ಕೈಗೊಳ್ತಾ ಇರುವಂಥ ಕೆಲಸ ಕಾರ್ಯಗಳು ಪ್ರತಿನಿತ್ಯ ಕೂಡ ಇವತ್ತು ಏನು ನಮ್ಮ ಬಿಡದಿನಲ್ಲಿ ಕೂಡ ರೈತರಿಗೋಸ್ಕರ ಅವರ ಪಾದಯಾತ್ರೆ ಕೂಡ ಇಟ್ಕೊಂಡಿದ್ದಾರೆ. ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾವು ಪಾದಯಾತ್ರೆಗೆ ಪಾಲ್ಗೊಳ್ತಾ ಇದ್ದೀವಿ. ಈ ಥರ ರೈತರಿಗೋಸ್ಕರ ಇವತ್ತೇನಾದರೂ